ಒಂದ್ಸಲಿ ಒಂದು ಏನಾಯಿತು ಅಂತಂದರೆ, ನಾನು ಎಲ್ಲೋ ಒಂದು ಕಡೆ ಒಂದು ಕಥೆಯನ್ನು ಹೇಳಿದ್ದೆ, ಭಾಷಣ ಮಾಡುವಾಗ ಒಂದು ಕಥೆಯನ್ನು ಹೇಳಿದ್ದೆ. ಅದಾದಮೇಲೆ ಯಾವನೊಬ್ಬ ಹುಡುಗ ಬಂದಿದ್ದ. ಅವನು ಹೇಳಿದ್ದ, ಸ್ವಾಮಿ ತಾವು ಅವತ್ತೊಂದು ಭಾಷಣದಲ್ಲಿ ಒಂದು ಕಥೆ ಹೇಳಿದ್ರಲ್ವ, ಅದನ್ನು ನಾನು ಕೇಳಿದ್ದೆ, ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಆ ಕಥೆ ಕೇಳಿದಾಗ ಅಂತ ಹೇಳಿದ. ಸರಿ, ಒಳ್ಳೇದಪ್ಪ. ತಾವು ಹೇಳಿದ ಕತೆ ಆ ಸಿನಿಮಾದಲ್ಲಿರೋ ಕತೆ ಅದೇ ತಾನೇ, ಆ ಸಿನಿಮಾದಲ್ಲಿ ಬರುತ್ತಲ್ವ, ಅದೇ ಕತೆ ಅಲ್ವಾ ಅಂತ ಅವನು ಹೇಳಿದ್ದ. ಸಿನಿಮಾದಲ್ಲಿರೋ ಕತೆ ನಾನೆಲ್ಲಪ್ಪ ಹೇಳಿದ್ದು, ನನಗೆ ಗೊತ್ತಿರುವ ಕತೆ ನಾನು ಹೇಳಿದ್ದು, ನಾನು ಕೇಳಿದ ಕತೆ, ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಕೇಳಿದಂತಹ ಕತೆ, ಅದು ದೊಡ್ಡವರು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡವರು ಹೇಳಿದಂತಹ ಕಥೆ, ಅದನ್ನು ನಾನು ಹೇಳಿದ್ದು. ಅದು ಸಿನಿಮಾದಲ್ಲೂ ಇದ್ದಿರಬಹುದು, ನೀನು ಯಾವುದೋ ನೋಡಿದ್ಯೋ, ಅದು ಒಂದು 2 ವರ್ಷ ಹಿಂದೆನೋ ಯಾವಾಗ ಒಂದು ಸಿನಿಮಾ ಕತೆ ಬಂತು, ಅದರಲ್ಲಿ ಬರುತ್ತಲ್ವ ಇದೇ ಕತೆ ಅಂತ ಹೇಳಿದ್ದ. ಅದನ್ನೇ ತಾನೇ ತಾವು ಹೇಳಿದ್ದು. ಅದನ್ನು ನಾನು ಹೇಳಲಿಲ್ಲ, ನಾನು ಹೇಳಿದ್ದು ಅದರಲ್ಲಿ ಬಂದಿರ್ಬೋದು. ಇದು ಮೊನ್ನೆ ಹೊಸದಾಗಿ ಮಾಡಿದ ಕತೆ ಅಲ್ಲ, ಇದು ಹಳೆಯ ಕಾಲದಿಂದ ಇರುವಂತಹ ಕಥೆನೇ ಇದು. ಅದನ್ನು ನಾನು ಹೇಳಿದ್ದು ಬಿಟ್ಟರೆ ಅದರಲ್ಲಿ ಇದ್ದಿದ್ದನ್ನು ನಾನು ಹೇಳಿದ್ದು ಅಂತ ತಿಳ್ಕೊಳ್ಬೇಡ ಅಂತ. ಅಲ್ಲ, ಆದರೆ ಅದು ಸಿನಿಮಾದಲ್ಲಿ ಬರುತ್ತೆ. ಅವನ ಸಿನಿಮಾನ ಬಿಡ್ತಾನೇ ಇಲ್ಲ, ಅವನು ಎಷ್ಟು ಹೇಳಿದ್ರು ಅವನಿಗೆ ಅದು ಅರ್ಥವೇ ಆಗ್ತಾ ಇಲ್ಲ. ನಾನು ಇಷ್ಟು ಹೇಳಿದ ಮೇಲೂ ಮತ್ತೆ ಸಿನಿಮಾ ಅಂತಲೇ ಹೇಳ್ತಿದ್ದಾನೆ. ಅದು ಅಂದರೆ ಹಾಗಲ್ಲ, ಅದು ಸಿನಿಮಾದಲ್ಲಿ ಬರುತ್ತೆ, ಬರಲಿ, ಸಿನಿಮಾದಲ್ಲಿ ಬರಬಾರದು ಅಂತ ಏನಿದೆ, ಆದರೆ ನಾನು ಅದನ್ನು ಹೇಳಿದ್ದೀನಿ ಅಂತ ಹಂಗೆ ತಿಳ್ಕೊಳ್ಬೇಡ ನೀನು ಅಂತ ಹೇಳಿದ್ದೆ. ಓ ಹಾಗಾ ಅಂತ ಹೇಳಿದ್ದ. ಆಮೇಲೆ ನಾನು ಅವನಿಗೊಂದು ಮಾತು ಹೇಳಿದ್ದೆ ಕೊನೆಗೆ, ಒಳ್ಳೇದಪ್ಪ, ನೀನು ಆ ಕತೆ ನೀನು ಚೆನ್ನಾಗಿ ಅನಿಸಿದೆ, ಹೌದು, ಆದರೆ ಇಲ್ಲಿಂದ ಹೋದ ಮೇಲೆ ದಯವಿಟ್ಟು ಬೇರೆ ಯಾರ ಹತ್ರನೂ ಸ್ವಾಮಿಗಳು ಸಿನಿಮಾ ಕಥೆಯನ್ನು ಹೇಳಿದ್ದಾರೆ ಅಂತ ಮಾತ್ರ ಹೇಳಕ್ಕೆ ಹೋಗಬೇಡ ಅಂತ ನಾನು ಅವನಿಗೆ ಹೇಳಿ ಕಳಿಸಿದ್ದೆ. ಅಲ್ಲ, ಹೇಳಲ್ಲ, ಹಾಗೆ ಹೇಳಲ್ಲ. ಬೇಕಾದರೆ ಇಂತಹ ಒಂದು ಕಥೆ ಅದು ಯಾವುದೋ ಸಿನಿಮಾದಲ್ಲಿದೆ ಅಂತ ಹೇಳು, ಅಥವಾ ಸ್ವಾಮಿಗಳು ಇಂತಹ ಒಂದು ಕಥೆ ಹೇಳಿದ್ದಾರೆ ಅಂತ ಹೇಳು. ಸಿನಿಮಾ ಕಥೆಯನ್ನು ಸ್ವಾಮಿಗಳು ಹೇಳಿದ್ದಾರೆ ಅಂತ ಮಾತ್ರ ದಯವಿಟ್ಟು ಹೇಳಬೇಡ, ಆ ಎರಡನ್ನು ಮಾತ್ರ ಸೇರಿಸುವುದು ಬೇಡ ಅಂತ ನಾನು ಹೇಳಿದ್ದೆ ಅವನಿಗೆ. ಅಂದರೆ ಅದರಿಂದ ಅವರಿಗೆ ಅದೇ ನೋಡಿ ಈ ಥರದ್ದನ್ನೆಲ್ಲ ನೋಡಿ ಅದರಲ್ಲಿ ಏನಿದೆಯೋ ಅದನ್ನೇ ಸರಿ ಅಂತ ತಿಳ್ಕೊಂಡು, ಎಲ್ಲೋ ಒಂದೆರಡು ಒಳ್ಳೆ ಅಂಶಗಳು ಇರ್ಬೋದು, ಕೆಲವೊಂದು ಒಳ್ಳೆ ಅಂಶಗಳು ಇರ್ಬೋದು, ಆದರೆ ಒಳ್ಳೆಯ ಅಂಶಗಳ ಜೊತೆಗೆ ಕೆಟ್ಟ ಅಂಶಗಳು ಬೇಕಾದಷ್ಟಿದೆ. ಒಳ್ಳೆ ಅಂಶಗಳು ಇರಬಹುದು. ಈ ಕೆಟ್ಟ ಅಂಶಗಳು ಏನೇನಿದೆಯೋ ಆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂತಹ ವಿವೇಕ ಹೋಗಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವುದು ಸತ್ಯ ಯಾವುದು ಅಸತ್ಯ, ಇದನ್ನೆಲ್ಲ ಇಂತಹ ಒಂದು ವಿವೇಕವನ್ನೇ ಕಳ್ಕೊಳ್ಳುವಂತಹ ಒಂದು ಪ್ರಸಂಗವೂ ಇದೆ, ಅದಕ್ಕೂ ಒಂದು ಅವಕಾಶ ಇದೆ. ಹಾಗೆ ಇಂತಹ ಒಂದು ವಾತಾವರಣದಲ್ಲಿ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಈ ವಾತಾವರಣ ಅನ್ನೋದು ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ. ಇಂತಹ ಒಂದು ವಾತಾವರಣದಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಮಕ್ಕಳನ್ನು ಚೆನ್ನಾಗಿ ಬೆಳೆಸುವಂತಹ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಸಹ ಚೆನ್ನಾಗಿ ಹೇಳಿಕೊಡಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದೆ.